ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಬ್ಲಾಗ್ ಬಂದು ನಮ್ಮ ಸಿಹಿಗೆ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವಳಿಗೆ 1.5 ಇಯರ್ಗೆ ಹಾಕ್ಸ್ಬೇಕಿತ್ತು. ಆಲ್ರೆಡಿ 1 year 6 months ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಹಾಸನಲ್ಲಿ ಹೇಗಿದ್ರು ಇದ್ದೀವಿ ಅಂದ್ಬಿಟ್ಟು ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ ಅಲ್ಲಿ ಹಾಕ್ತಾರೋ ಇಲ್ವೋ ಅಂತ. ನಾವು ಯೂಶಲಿ ಬಂದು ಸಾಲ್ಗಾಮೇಲೆ ಹಾಕಿಸ್ತಿದ್ದು, ಅಂದರೆ ಅವಳು ಹುಟ್ಟಾಗಿಂದನೂ ಅಲ್ಲೇ ಹಾಕ್ಸಿದ್ದು. ಬಟ್ ಈ ಸಲ ನಮ್ಮ ಅಕ್ಕ ಹೇಳಿದ್ರು ಏನು ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಹಾಕ್ತಾರೆ ಅಂತ. ಅದಕ್ಕೋಸ್ಕರ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆ ಅನು ಮತ್ತೆ ರಿಶು ಇದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ. ಹಾಯ್ ಮಾಡ್ರು ಅಲ್ಲಿಂದನೇ. ಇದು LG ಸೌಂಡ್ ಬಾರ್ ಅದನ್ನ ಇಟ್ಕೊಂಡು ಕೂತಿದ್ದಾರೆ, ಅವ್ರು ಕಾಣಿಸ್ತಾನೆ ಇಲ್ಲ. ಸೊ ಅಲ್ಲೋಗಿ ನೋಡೋಣ ಹೆಂಗಿರತ್ತೆ. ವ್ಯಾಕ್ಸಿನೇಷನ್ ಹಾಕ್ತಾರ ಸಿಹಿಗೆ. ಅಲ್ಲ ಸಿಹಿ ಇಂಜೆಕ್ಷನ್ ಚುಚ್ಚೋಣ ಹ್ಞೂ ಅಂತ. ಓಕೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬಾಯ್. HSN ಹಾಸನ್ HCK ಬ್ಲಾಗ್ಸ್. ಮತ್ತೆ ಇವತ್ತು ಇನ್ನೊಂದೇನಂದ್ರೆ ವೈಕುಂಠ ಏಕಾದಶಿ ಇದೆ. ನಾವು ಕೂಡ ಮನೇಲಿ ಪೂಜೆ ಮಾಡಿ ವೈಕುಂಠ ಏಕಾದಶಿಗೆ ದೇವಸ್ಥಾನಕ್ಕೆ ಹೋಗಿ ಸೊ ಬಂದ್ವಿ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಒಂದು ಫೌಂಡೇಶನ್ಗೆ ಇದೆ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್. ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ. ಎದ್ದೇಳು ಚಿನ್ನಮ್ಮ, ಬಂದು ಹಾಸ್ಪಿಟಲ್ ಐತೆ ಇದು. ಫಸ್ಟ್ ಇನ್ಫಾರ್ಮೇಶನ್ ಕೇಳ್ಕೊಂಡು ಆಮೇಲೆ ಕಾರ್ಡ್ ಮಾಡ್ಸೋಣ. ಸಿಹಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ ಕಂದ? ಕಾಲಿಗೆ ಕೊಡೋದು, 2 ಕಾಲಿಗೆ. ನೀವೇನಾದರೂ ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಫಸ್ಟು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಬೇಕಾಗತ್ತೆ. ಸೊ ನಮ್ದು ಆಲ್ರೆಡಿ ಕಾರ್ಡ್ ಇತ್ತು, ಯಾಕಂದರೆ ಸ್ವರ್ಣಾಮೃತ ಹಾಕ್ಸಿರೋದ್ರಿಂದ. ಹಾಗಾಗಿ ನಾನು ಜಸ್ಟ್ ರಿನ್ಯೂ ಮಾಡ್ತಿದ್ದೆ ಅಷ್ಟೇ. ಫಿಸಿಕಲ್ ಕ್ಯಾಶ್ ಬಿಟ್ಟು ಬಂದಿದ್ದೀವಿ. ಸೊ ಕ್ಯಾಶ್ ಇಲ್ಲ ಇವಾಗ ನಮ್ಮ ಹತ್ರ. 20 rupees ರಿಜಿಸ್ಟ್ರೇಷನ್ಗೆ ಬೇಕಾಗುತ್ತೆ. ಒಳಗೆ ಹೋದ್ಮೇಲೆ ಫೋನ್ ಪೇ ತಗೋತಾರೆ, ಯಾರು ಹೊರಗಡೆ ಕ್ಯಾಶ್ ಕೊಟ್ಟು ಹೋಗ್ಬೇಕಂತ. ಎಕ್ಸಾಕ್ಟ್ಲಿ. ನೀವೇನಾದರೂ ಧರ್ಮಸ್ಥಳ ಹಾಸ್ಪಿಟಲ್ಗೆ ರಿಜಿಸ್ಟ್ರೇಷನ್ ಫಸ್ಟ್ ಟೈಮ್ ಮಾಡಿಸ್ತಿದ್ದೀರಾ ಅಂದರೆ ಫಿಸಿಕಲ್ ಕ್ಯಾಶ್ನ ತಗೊಂಡು ಬಂದಿರಿ. ಹೋಗಿ ಇವಾಗ ಕ್ಯಾಂಟೀನಲ್ಲಿ ನೋಡಿ ಗಾಯ್ಸ್, ಇದೆ ರೂಮ್ ನಂಬರ್ 18 ಹೋಗ್ತಾ ಇದ್ದಾರೆ. ನೆಂಚಿ ಮಗನೇ ನೆಂಚಿ ಅನು ಚಿಕ್ಕಪ್ಪ ನೋಡಲಿ ಎದಿಕ CCTV 46 and C बाकी और वैक्सीन ಎಲ್ಲರಿಗೂ ಟೈಮ್ ಬೇಕು ಹಾಕಿದ್ದೀರಾ? ಮುಂಚೆ ಇದೆ ಕಾರ್ಡ್. ಓಕೆ, ಕಾರ್ಡ್ ಯೆಲ್ಲೋ ಕಾರ್ಡ್, ತಾಯಿ ಕಾರ್ಡ್. ತಾಯಿ ಕಾರ್ಡ್ 46 and C ಯೆಲ್ಲೋ ಕಲರ್ ಕಾರ್ಡ್ ಕೊಟ್ಟಿಲ್ಲ ನಿಮಗೆ. 46 ಅಲ್ಲಿ ಹಾಕ್ಸ್ತಾ ಇರೋದು ಬೇರೆ ಕಡೆ ಈ ಕಾರ್ಡ್ 13.5 and 14 and C ಡನ್. ಅನುಷ್ ಕೂಡ ಹೆಂಗ ಅನಿಸ್ತಿದೆ? ಸಿಹಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂಜೆಕ್ಷನ್ ಕೊಡಿಸ್ಕೊಳಕ್ಕೆ ಹೆಂಗ ಅನಿಸ್ತಿದೆ? ಇವಾಗ ಹಾಕ್ಸಿದ್ರೆ ಸ್ವಲ್ಪ ಬೇಬಿ ಬರೋ ಚಾನ್ಸಸ್ ಇರುತ್ತೆ ಸರ್. ಯೂಶಲಿ ವ್ಯಾಕ್ಸಿನೇಷನ್ ಬೆಳಗ್ಗೆ ಹಾಕ್ಸಿ.
ಇರಿ ಎಕ್ಕ ಬರ್ತಾನೆ. ಸೊ ಫೈನಲಿ ಇವಾಗ ವ್ಯಾಕ್ಸಿನೇಷನ್ ಆಯಿತು ಗೈಸ್. ಪಾಪ ತುಂಬ ಹತ್ಬಿಟ್ಲು. ನಾವಂತೂ ಒಳಗಡೆ ಹೋಗಿಲ್ಲ, ಅವರನ್ನೇ ಕರ್ಕೊಂಡೋಗಿ ಹಾಕ್ಸಿದ್ರು. ಅವ್ರ ಡ್ಯಾಡಿ ಅವಳ ಹತ್ರಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಯಾರಿಗೂ. ನೋಡಿ ಎಲ್ಲ ದೂರ ದೂರ ಹೋಗಿ ಅಂತ ಹೇಳ್ತವ್ರೆ. ಸಿಹಿ ಏನು ಮಾಡಿದ್ರಪ್ಪ ಅವ್ರು ನಿಂಗೆ? ಚುಚ್ಚಿ ಮಾಡಿದ್ರಾ? ಹೆಂಗ್ ಚುಚ್ಚಿ ಮಾಡಿದ್ರು? ಇವಾಗ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ ಇಂದ ಹೊರಟ್ವಿ. ಇಲ್ಲಿಂದ ಹೊರಟು ನಮ್ಮಮ್ಮ ಮನೆಗೆ ಹೋಗಿ ಸೊ ಈ LG ಸೌಂಡ್ ಬಾರ್ನ ನಮ್ಮಮ್ಮ ಮನೆಯಲ್ಲಿ TV ಫಿಕ್ಸ್ ಮಾಡಿ ಅದಾದ್ಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಸಿಹಿ ನೋವಾಯ್ತು ಕಂದ? ಹೋಯ್ತಾ? ಸಕ್ಕತ್ ದಳ್ತಾ ಇದ್ಲು ಅವಳು. ಆಕ್ಚುಲಿ ಇಂಜೆಕ್ಷನ್ಗಿಂತ ಮೇ ಬಿ ಎಲ್ಲರೂ ಇಟ್ಕೊಂತಾರೆ ಅನ್ನೋದಕ್ಕೇನೆ ತುಂಬ ಭಯ ಪಡ್ಕೊಂಡಿರ್ತಾಳೆ. ಅಂಡ್ 2 ತೊಡೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಡಾಕ್ಟರ್ ಏನು ಹೇಳಿದ್ರು ಅಂದರೆ ವ್ಯಾಕ್ಸಿನೇಷನ್ ಹಾಕ್ಸೋದಿದ್ರೆ ಮಾರ್ನಿಂಗ್ ಟೈಮೇ ಬರಬೇಕಂತೆ. ಲೈಕ್ ಈವ್ನಿಂಗ್ ಹಾಕ್ಸಿದ್ರೆ ಫೀವರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನೀವೇನಾದರೂ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಂದ್ರೆ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಮಾರ್ನಿಂಗ್ ಟೈಮೇ ಬನ್ನಿ. ಆ್ಯಂಡ್ ಯಾವುದೇ ರೀತಿ ಅಮೌಂಟ್ ಏನಿಲ್ಲ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ. ಜಸ್ಟ್ ಎಂಟ್ರಿ ಏನಂತಾರೆ ಮೇಜರ್ ವ್ಯಾಕ್ಸಿನೇಷನ್ ಫ್ರೀ ಇದೆ, ಬಟ್ ಕೆಲವೊಂದೆಲ್ಲ ವ್ಯಾಕ್ಸಿನೇಷನ್ಗೆ ಚಾರ್ಜಸ್ ಇದೆ. ಅದು ಮಿನಿಮಲ್ ಚಾರ್ಜಸ್ 150-500 ಅದು ಅಡಿಷನಲ್ ವ್ಯಾಕ್ಸಿನೇಷನ್ ಹಾಕ್ಸುತ್ತೆ. ನಿಮ್ಮ ಹತ್ರ ಕಾರ್ಡ್ ಇದ್ರೆ ಜಸ್ಟ್ 20 ರೂಪೀಸ್ ತಗೋತಾರೆ. ಇಲ್ಲಾಂದರೆ ಹೊಸ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅದಕ್ಕೂ 20. ಹಾಂ ಓಕೆ, ಅದಕ್ಕೂ 20 ರೂಪೀಸ್ ಅಂತೆ. ಸೊ ಕಂಪ್ಲೀಟಾಗಿ ಇವಾಗ ಸಕ್ಸಸ್ಫುಲಿ ನಮ್ಮ ಸಿಹಿಗೆ 1.5 ಇಯರ್ ವ್ಯಾಕ್ಸಿನೇಷನ್ ಆಗಿದೆ. ನೋಡೋಣ ಫೀವರ್ ಬರುತ್ತಾ ಏನು ಮಾಡ್ತಾಳೆ ಅಂತ. ಆ್ಯಕ್ಚುಲಿ ಇದುವರೆಗೂ ಯಾವುದೇ ರೀತಿ ಫೀವರ್ ಏನು ಬಂದಿಲ್ಲ ಯಾವುದೇ ವ್ಯಾಕ್ಸಿನೇಷನ್ ಹಾಕಿಸ್ದಾಗ್ಲೂ. ಸೊ ನೋಡೋಣ. ಹಾಯ್ ಮಾಡಿಕೊಂಡು ಸರ್ವಮ್ಮ ಹಾಯ್ ಏನಪ್ಪ? ಓ ಪುತ್ತು ಅಲೆ ಅಲೆ ಗುಂಡಿ ಎಲ್ಲಿಗೆ ಚುಚ್ಚಿದ್ರು ಪಾಪು? ಹೆಂಗೆ ಅಲ್ಲ ಎಲ್ಲಿಗೆ? ಇಲ್ಲಿ ಫುಡ್ ರಿವ್ಯೂ ನೋಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ ಗೈಸ್. ಆದರೆ ವಿಶ್ವಂಗೆ ಹೊಟ್ಟೆ ಹಸಿವಾಗಿದೆಯಂತೆ. ಹಾಗಾಗಿ ನಮ್ಮ ಊರಿಗೆ ಹೋಗ್ತಾ ಕುಪ್ಪಳ್ಳಿ ಅಂತ ಇದೆ, ಅಲ್ಲಿ ಹೊಸದಾಗಿ ಹೋಟೆಲ್ ಶುರುವಾಗಿದೆ, ಉಡುಪಿ ಉಪಚಾರ ಅಂತ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ರಿವ್ಯೂ ಹೇಳ್ತೀವಿ ತಿಂದ್ಬಿಟ್ಟು. ಸಾರಿ ಇವ್ರಿಗೂ ಹೊಟ್ಟೆ ಹಸ್ತಿದೆ ಅಂತೆ. ಸೊ ಇವರು ಮತ್ತೆ ವಿಶ್ವ ಊಟ ನಾನು ಮತ್ತೆ ವಿಶು 2 ನಾನು ಋಷಿ ಜ್ಯೂಸ್ ತೊಗೊಂಡಿದ್ದೀವಿ. ವಿಶ್ವ ಮಸಾಲೆ ದೋಸೆ ತೊಗೊಂಡಿದ್ದಾರೆ. ಅನ್ನು ಮೀಲ್ಸ್ ತೊಗೊಂಡಿದ್ದಾನೆ. ಇವ್ರದ್ದು ಫುಲ್ ಮೀಲ್ಸ್. ಚೆನ್ನಾಗಿತ್ತಾ? ಹೇಗಿತ್ತು ನಿಮ್ಮದು? ಚೆನ್ನಾಗಿದೆ. ಅಲ್ಲಿ ನಾನು ಕುಡ್ದಿರ್ತೀನಿ. ಹೇಳ್ಬೋದು. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ ಗೈಸ್ ಇಬ್ರು. ಸಕ್ಕತ್ತಾಗಿದೆ ತಿಂದಾಗಿಂದ ಇದು ಬೆಟರ್ ಅಂತ ತುಂಬಾ ಮಚ್ ಮೋರ್ ಬೆಟರ್. ಓಕೆ, ನೀವೇನಾದರೂ ಕುಪ್ಪಳ್ಳಿ ಸೈಡ್ ಬಂದರೆ ಉಡುಪಿ ಗ್ರಾಂಡಿಗೆ ಬನ್ನಿ. ಕುಪ್ಪಳ್ಳಿ ಅಂದ್ರೆ ಗೊತ್ತಾಗಲ್ಲ. ಓಕೆ, ಬೇಲೂರು ರೋಡಿಗೆ ಬಂದರೆ ಉಶನು ಉಶ್ ಹೇಳಿ ಸಿಹಿ ಬುವಾನು ಸಿಹಿ ಯಾರದು ಇಲ್ಲಿ? ಇದು ಯಾರು?
ಅಲ್ಲೈತೆ ಈ ಬಾಕ್ಸ್ ಒಳಗಡೆ ರಿಮೋಟು ಎಲ್ಲ ಇರ್ತವೆ. ರಿಮೋಟು ಆ ರಿಮೋಟೇ ವರ್ಕ್ ಆಗುತ್ತೆ, ಬಟ್ ಇದ್ರದ್ದು ಸಪ್ರೇಟ್ ರಿಮೋಟ್ ಇದೆ. ಸ್ಕ್ರೂಗಳು ಎಲ್ಲದನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದನ್ನ ಇದಕ್ಕೆ ಫಿಕ್ಸ್ ಮಾಡ್ಬೇಕು ಈಗ. ಇವೆಲ್ಲ ಸ್ಪೇಸರ್ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಏನಿದೆ ವಿಶ್ವ? ಇದೇನೂ ಇಲ್ಲ, ಇದು ಖಾಲಿ. ಯಾಕೆ ಕೊಟ್ಟಿದ್ದಾರೆ ಮತ್ತೆ? ಮೈನ್ ಊಫರ್ ಕೆಳಗಡೆ ಹುಷಾರಾಗಿ. ಇದ್ರು ಟಿವಿಗೆ ಹಾಕಕ್ಕೆ ಇವು. ಇವಾಗ ನಾವು ನಮ್ಮ ಅಮ್ಮ ಮನೆಯಿಂದ ಹೊರಟ್ವಿ. ಅಮ್ಮ ಟೀ ಮತ್ತೆ ಬಜ್ಜಿ ಮಾಡ್ಕೊಟ್ಟಿದ್ರು. ಬಜ್ಜಿ ಎಲ್ಲ ತಿನ್ಕೊಂಡು ಇವಾಗ ಹಾಸನ್ಗೆ ಹೋಗ್ತಾ ಇದೀವಿ. ಸಾರಿ, ಆಕ್ಚುಲಿ ನಂಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಅಲ್ಲಿಂದ ಹೊರಟ ಮೇಲೆ ಆಲ್ಮೋಸ್ಟ್ ಇಂಜೆಕ್ಷನ್ ಕೊಟ್ಟು 3.5 ಅವರ್ ಆಗಿತ್ತು ಹಾಸನ್ ಬರೋ ಅಷ್ಟೊಳಗಡೆ. ಅದಾದ್ಮೇಲೆ ಸಿಹಿ ಮನೆಗೆ ಬಂದ ತಕ್ಷಣ ಅವಳಿಗೆ ಕಾಲ್ ಪೈನ್ ಶುರುವಾಗಿತ್ತು. ಸೊ ಅವಳು ಎದ್ದೇಳ್ತಾನೆ ಇರ್ಲಿಲ್ಲ. ಅಂದ್ರೆ ಎದ್ರೆ ಕಾಲ್ ನೋವುತ್ತೆ ಅಲ್ವಾ, ಹಂಗಾಗಿ ಆಲ್ಮೋಸ್ಟ್ ಅವಳು 10:30 ಏನೋ ಮಲಗಿದ್ದು. ಅದುವರೆಗೂ ಅವ್ರ ಡ್ಯಾಡಿ ತೊಡೆ ಮೇಲೆನೆ ಕೂತಿದ್ಲು. ಎತ್ಕೊಂಡ್ರು ತುಂಬಾ ಅಳ್ತಿದ್ಲು. ಸೊ ನಾವು ಪೈನ್ ರಿಲೀಫ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಕಾಟನ್ ಕ್ಲಾತಿಗೆ ಐಸ್ ವಾಟರ್ ಅಥವಾ ತಣ್ಣಗಿರೋ ವಾಟರ್ನ ಒದ್ದೆ ಬಟ್ಟೆ ತರ ಮಾಡ್ಬಿಟ್ಟು 2 ತೊಡೆಗೆ ಟೈ ಮಾಡಿದ್ದೆ. ಸೊ ಅದರಿಂದ ಅವಳಿಗೆ ಪೈನ್ ಸ್ವಲ್ಪ ರಿಲೀಫ್ ಆಯ್ತು ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಅವಳಿಗೆ ಫೀವರ್ ಏನು ಬಂದಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಎಲ್ಲಿಗೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರಲ್ವಾ ಅಲ್ಲಿಗೆ ಈ ಒದ್ದೆ ಬಟ್ಟೆನ ಟೈ ಮಾಡೋದ್ರಿಂದ ಅವ್ರಿಗೆ ಪೈನ್ ರಿಲೀಫ್ ಆಗುತ್ತೆ. ಮಾರ್ನಿಂಗ್ 6:30ಗೆಲ್ಲ ಎದ್ದು ಓಡಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.